ಎಷ್ಟೋ ವರ್ಷ ಬಾಡಿಗೆ ಕಟ್ಕೊಂತಿರ್ಬೇಕಂದ್ರೆ ಎಷ್ಟೋ ವರ್ಷ ಅಂತ ಕಟ್ಕೊಂತಿರ್ಬೇಕು. ಮನೇನೇ ಇಲ್ಲ ಸರ್ ನಮಗೆ ಇರಕ್ಕೆ ಬಾಡಿಗೆ ಎಲ್ಲ ಕಟ್ಕೊಂಡ್ರೆ ನಾವು ಬಂದು ಏನೋ ಅದೆಲ್ಲ ಡಾಮ್ ಅಂತ ಮಾಡಿದ್ರೆ ಬಾಣ ನೀನು ಬಾ ಏನಿಲ್ಲ ಅದೇ ಅಂತದೇನೇನಿಲ್ಲ. ಅವರು ಕೇಳ್ತಾರ ಏನ್ ನಷ್ಟ ಆಗತ್ತಲ್ಲ ಎದಕ್ಕೆ ಹೇಳ್ರಿ. ಯಾರು ತೆಗಿದ್ರು ಮನೆ ನಿಮ್ದು? ಅವರು ಯಾರು ಹೆಸರೇನಮ್ಮ? ಶಿವರಾಜ್ ಅವರು ಕೊಟ್ಟಾರಂತೆ ಪಾಪ, ಲಾಟ್ ಕೊಟ್ಟಾರಂತೆ. ಹಾಕೋರಿ ಬಾಡಿಗೆ ಮನೆಗೆ ಅದೀವಣ ನಾವು ಹಿಂಗೆ ಅಂತ ಹೇಳ್ಯಾರಂತೆ. ಅವ್ರು ಏನೋ ಬಾಡಿಗೆ ಎಷ್ಟು ದಿವಸ ಅಂತ ಕಟ್ಟಬೇಕಂತ ಅವ್ರು ಬಂದು ಇಲ್ಲ ಇದಾರ ಕಟ್ಕೊಂತ ಇದಾರ ಪಾಪ. ಎಷ್ಟು ರೊಕ್ಕ ಕೊಟ್ಟಿದ್ರಿ? ಎಷ್ಟೋ ಅದು ಲಕ್ಷ ರೂಪಾಯಿ ಏನೋ ಕೊಟ್ಟಾರಂತೆ, 1,50,000 ಏನೋ ಕೊಟ್ಟಾರಂತೆ ಅವರು. ಹಿಂಗೆ ಮಾಡ್ಕೊಂತೀವಣ್ಣ ಸ್ವಲ್ಪ ಅಂದರೆ, ನೋಡಮ್ಮ ಸ್ವಲ್ಪ ನೋಡಿ ಮಾಡ್ಕಾರಿ ಹಿಂಗೆ ಅಂತ ಹೇಳಾರಂತೆ. ಅವರು ಇನ್ನು ಮಾಡಿದ್ರಿ ಅಂತ ಅಲ್ಲಿ ಇಲ್ಲಿ ಸ್ವಲ್ಪ ರೊಕ್ಕ ತಗೊಂಡು ಬಂದು ಅವರು ಮಾಡ್ಕೊಂತಾರ. ಇದು ಗೌರ್ಮೆಂಟ್ ಯಾಣಿಗೂ ಇರಬಾರ್ದು ಮಾಡ್ಕೋಬಾರ್ದು ಅಂತ ಹೇಳ್ಯಾರಂತೆ. ನೋಡಿ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಒಂದಕ್ಕೊಂದಕ್ಕೆ ಮಾಡ್ಕೊಂಡ್ರೆ ಅಲ್ಲ ಆಯ್ತಲ್ಲ, ಸ್ವಲ್ಪ ಮತ್ತೆ ನೀರು ಬಂದರೆ ಸ್ವಲ್ಪ ಬೇಸ್ ಮಾಡ್ಕೊಂಡ್ರೆ ಬೇಸ್ ಇರ್ತತ್ತಲ್ಲ ಅಂತ ಅವ್ರು ಮಾಡ್ಕೊಂತಾರೆ. ಇವಾಗ ಇವರೆಲ್ಲರೂ ಬಂದು ಎಲ್ಲ ಇದು ಮಾಡೋದು. ಮತ್ತೆ ಹೆಂಗೆ ನಿಮ್ಮ ಪರಿಸ್ಥಿತಿ? ಇನ್ನು ಯಾರು ಇದಕ್ಕೆ ಯಾರು ಕೌನ್ಸಿಲರ್ಗಳು ಮತ್ತು ಅವ್ರು ಯಾರು ನಮ್ಮ CM ಅವರು ಅವರೆಲ್ಲ ನ್ಯಾಯ ಮಾಡಬೇಕು. ಮತ್ತು ಇನ್ನು ಇದಕ್ಕೆ ಪರಿಸ್ಥಿತಿ ಯಾರು ಅಂದರೆ, ಮತ್ತು ಅವರು ಓಟ್ ಹಾಕೋ ಟೈಮ್ನಾಗ ಬಂದು ನಮ್ಗೆ ಓಟ್ ಹಾಕ್ರಿ ನಾವು ಹಂಗೆ ಉದ್ಧಾರ ಮಾಡ್ತೀವಿ ಹಿಂಗೆ ಉದ್ಧಾರ ಮಾಡ್ತೀವಿ, ಬಡವ್ರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು TV ನಾಗ. ಮತ್ತು ಯಾವ್ದ್ರಾಗ ಎಲ್ಲನ ನಾವು ಬರ್ರಮ್ಮ ಹಿಂಗೆ ನಾವು ನಿಮಗೆ ನ್ಯಾಯ ಮಾಡ್ತೀವಿ. ಶಿವರಾಜಣ್ಣವ್ರು ಏನಂದ್ರು? ಏನಂತ ಇದಾರೆ ಅವರು ಎಲ್ಲ ಮಾತಾಡಿ ಏನೋ ಒಂದು ಮಾಡೋಣ್ರಮ್ಮ ಮತ್ತೆ ಅಂತ ಹೇಳ್ತಾ ಇದಾರಂತೆ ಅವರು. ಕಂಪ್ಲೇಂಟ್ ಕೊಡ್ತಾರಾ ಯಾರು? ಅದೇ ಇವ್ರು ಎಲ್ಲಾರು ಅಂತ ಇದಾರ, ನಾವು ಮತ್ತೆ ಇಷ್ಟು ರೊಕ್ಕ ತಂದೀವಿ ಮತ್ತೆ ಯಾರು ಕೊಡ್ಬೇಕು, ನಮ್ಗೆಲ್ಲ ನಷ್ಟ ಕಂಪ್ಲೇಂಟ್. ನಿನ್ನೆ ಹೋದ್ರೆ ಅವರು ಬಂದು ಕಂಪ್ಲೇಂಟ್ ಅವರು ನಿನ್ನೆ ಮಾಡಿದ್ರು. ಎಷ್ಟು ಮನೆ ಮಾಡಿದಾರ ಅವರು? ಇವಾಗ ಒಂದು 15 ಮನೆ ಮಾಡ್ಯಾರ. 15 ಕಂಪ್ಲೇಂಟ್ ಎಲ್ಲಿ ಕೊಡಕ್ಕೆ ಹೋಗಿದ್ರು? ಇಲ್ಲೇ ಇವಾಗ ಈ ಏರಿಯಾ ಯಾವ್ದು ಬರ್ತದೆ ಕಂಪ್ಲೇಂಟ್ ಅಲ್ಲಿ ಇಲ್ಲಿ ಬರ್ತದೆ ಅವ್ರು ಇನ್ನೂ ಆಕ್ಷನ್ ತಗೊಂಡಿಲ್ಲ. ಏನು ಯಾವತ್ತ ಬಂದ್ ನಾಳೆ ಬರ ಅಂತ ಹೇಳ್ಯಾರ. ಶ್ರೀನಿವಾಸ್. ನಾವು ಮಾಡ್ಕೊಂತೀವಿ ಅಷ್ಟೇ ತಪ್ಪ. ಅವ್ರು ಬಂದು ಹಿಂಗೆ ಮಾಡ್ತಾರೆ ಇವ್ರು ಬಂದು ಹಿಂಗೆ ಮಾಡ್ತಾರ ಅಂತ ನಾವು ಅನ್ಕೊಂಡಿಲ್ಲ, ಏನು ಉದ್ದೇಶ ಇಟ್ಕೊಂತಿಲ್ಲ ನಾವು. ಇವಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ. ನೀನೊಂದು ಕೈಲಿ ಇಟ್ಟು ಆಮೇಲೆ ಇನ್ನೊಂದು ಇಟ್ಟು ಬೆಳಗ್ಗೆ ತಕೊಂಡು ಹೋಗಿದ್ರು ಸರ್. ಅವರು ಮಾಡ್ಬೇಕು ಅವ್ರೆಲ್ಲ. ಬೆಳಗ್ಗೆ ಶಿವರಾಜಣ್ಣ ಅವ್ರು ಹೇಳಿದ್ರ ಅಂತ ಹೇಳ್ದವ್ರು. ಇವಾಗ ನೀವು ಎದಕ್ ಮನೆ ಕಟ್ಸಿರ ಅಂತ ನಮಗೆ ರಿವರ್ಸ್ ಕಟ್ಟಂದ್ರೆ ಯಾರು ಕಟ್ಟಂದ್ರೆ ನಿಮ್ಮ ಮನೆ ಅಂತಾರೆ ಹೇಳ್ತಾರೆ ಸರ್. ಏನ್ ಮಾತಾಡ್ಬೇಕು ನಿಮ್ಗೆ ಅರ್ಥ ಇಲ್ಲ. ಕಂಪ್ಲೇಂಟ್ ಕೊಡ್ಬೇಕು. ನಿನ್ನೆ ವಾಪಸ್ ಬಂದು ಬೇರೆ ಕಡೆ ಕೆಲಸ ನಾವು ಹೋಗಿಲ್ಲ ಸರ್. ನಮಗೆ ಅವ್ರ ಪ್ಲಾಟ್ ಒಂದೇ ಕೊಡ್ತೇವೆ ಅಂದ್ರೆ ಇದೆಲ್ಲ ಖರ್ಚು ಯಾರು ಕೊಡ್ಬೇಕು ಸರ್? ನಾವು ಮನೆ ಕಳ್ಸ್ಕೊಂಡು ಇದೆಲ್ಲ ಮದುವೆ ಏನಂದ್ರೆ ಬೆಳಿಗ್ಗೆ ಮದುವೆ ಬೆಳಿಗ್ಗೆ ಯಾರು ಬಂದ್ರು? 70,000 ಬಂದಿದ್ರಲ್ಲ ಇವತ್ತು ಬೆಳಿಗ್ಗೆ? ಇವತ್ತಿಲ್ಲಿ ಅಲ್ಲ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಅದೇ ಕೆಡುತ್ತೇವೆ ಅಂತಂದ್ರೆ ಸರ್, ನೀವು ಹೊಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಬಿಟ್ಟು ಹೋಗ್ತೀವಿ, ಇವತ್ತಿಲ್ಲ ಒಂದ್ ದಿವಸ ಕೆಡುತ್ತೀವಿ ಅಂತ. ಹೌದಾ? ಮತ್ತೆ ನಿಮ್ಗೆ ಯಾರು ಕೊಟ್ಟಮ್ಮ ಇದೆಲ್ಲ ಮನೆ ಎಲ್ಲ?
ಸದ್ಯಕ್ಕೆ ನಾವೇ ಹಾಕೊಂಡಿವಿ ಸರ್. ನೀವು ಹಾಕೊಂಡ್ರಿ? ನಾನೇ ಹಾಕೊಂಡೆ. ಅಲ್ಲಿ ನಿಮ್ಗೆ ಮಾಹಿತಿ ಇದ್ದಿಲ್ಲ ಇದು ಗೌರ್ಮೆಂಟ್ ಜಾಗ ಅಂತಂದು? ಇದ್ದಿಲ್ಲ ಸರ್. ಹಳ್ಳದ ಕಡೆಗೆಲ್ಲ ನಮಗೆ ಬಾಡಿಗೆ ಕಟ್ಟಕ್ ಆಗಲ್ದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗೋದಿಲ್ಲ, ಒಬ್ಬರಿಂದ ಹೆಣ್ಮಕ್ಳು ಕೆಲಸ ಅಲ್ಲ ಅಂತ ಹಾಕೊಂಡಿವಿ. ಹೌದಾ? ಇದು ಇದೆಲ್ಲ ಗೊತ್ತಿಲ್ಲ ಸರ್. ಅವ್ರು ದುಡ್ಡು ಕೊಟ್ಟು ತಗೊಂಡಾರಂತೆ. ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಅವ್ರು ಯಾರು ದುಡ್ಡು ಕೊಟ್ಟು ತೊಗೊಂಡ್ರೆ ಗೊತ್ತಿದೆ? ಗೊತ್ತಿಲ್ಲ ಸರ್. ಎಷ್ಟು ವರ್ಷ ಆಯ್ತಮ್ಮ ನೀವು ಇದೆಲ್ಲ ಕಟ್ಕೊಂಡು? ಈ 3 ತಿಂಗಳಾಯ್ತು ಸರ್. ಮತ್ತೆ ಇವಾಗ ಹೆಂಗಮ್ಮ ನೀವು? ಅದೇ ಗೊತ್ತಿಲ್ಲ ಸರ್ ಏನು ಪ್ರಾಬ್ಲಮ್. ಅಲ್ಲಮ್ಮ ಇವ್ರು ದುಡ್ಡು ಕೊಟ್ಟು ತೊಗೊಂಡ್ರಲ್ಲ, ಯಾರು ದುಡ್ಡು ಕೊಟ್ಟು ತೊಗೊಂಡ್ರು? ಗೊತ್ತಿಲ್ಲ ಸರ್ ಅವ್ರು ಯಾರಿಗೆ ಕೊಟ್ಟರು ಅಂತ. ಇವಾಗ ಹೇಳ್ದಲ್ಲಮ್ಮ ಅಲ್ಲಿ. ಹಾಂ ಅಣ್ಣ ಹೇಳಣ್ಣ, ಅಣ್ಣ ಹೇಳಣ್ಣ, ನಿಮ್ದೇ ಅಲ್ಲ ಮನೆ? ನಿಮ್ದೇನಕ್ಕ? ಏನಕ್ಕೆ ಯಾವಾಗ ಹಾಕೊಂಡ್ರಿ ಇದು ಹೆಂಗೆ? ಸರ್ 3 ವರ್ಷ ಆಯ್ತು ಸರ್ ಇವಾಗ ಪ್ಲಾಟ್ ತಗೊಂಡು. 3 ವರ್ಷ ಆಯ್ತು. ಫಸ್ಟ್ನೇ ವರ್ಷಕ್ಕೆ ಪ್ಲಾಟ್ ತಗೊಂಡ್ವಿ, 2ನೇ ವರ್ಷಕ್ಕೆ ಬುನಾದಿ ಹಾಕಿದ್ವಿ, 3ನೇ ವರ್ಷಕ್ಕೆ ಇನ್ನ ಬಾಡಿಗೆ ಮನೆಗಳು ಇಲ್ಲ ಅಂತಂದು ಇಲ್ಲೇ ಎಲ್ಲ ಸೆಡ್ ಹಾಕೊಂಡು ಇದೀವಿ ಸರ್. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಮ್ಗೆ ನೋಟಿಸ್ ಏನು ಕೊಟ್ಟಿಲ್ಲ, ಬಂದು ಮನೆ ಎಲ್ಲ ಕೆಡಿಸಿದ್ದಾರೆ. ನನ್ಗೆ ಇರಕ್ಕೂ ಪ್ಲೇಸ್ ಎಲ್ಲಿ ಇಲ್ಲ ಸರ್. ಎಲ್ಲ ಸಾಮಾನು ಗೀಮಾನು ಎಲ್ಲ ಇಲ್ಲೇ ಇಟ್ಕೊಂಡಿವಿ, ಎಲ್ಲ ಇಲ್ಲೇ ಅಡಿಗೆ ಮಾಡ್ಕೊಂಡು ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಬದುಕ್ತಿದ್ವಿ. ನಾವು ಎಲ್ಲಿ ಬಾಡಿಗೆ ಮನೆ ಕೂಡ ಇಲ್ಲ ಸರ್, ಇಲ್ಲೇ ಇದೀವಿ ನಾವು ಆಕ್ಚುಲಿ. ಇಲ್ಲೇ ಮನೆ ಯಾರು ಹೇಳಿದ್ರು ನಿಮ್ಗೆ ಇಲ್ಲಕ್ಕೆ ಅಂತ ಹೇಳಿ? ಅವ್ರು ಶಿವರಾಜ್ ಅಣ್ಣರೇ ಹೇಳಿದ್ರು ಸರ್. ಅವ್ರ ತಗೊಂಡಿದ್ವಿ 1,20,000 ರೂಪಾಯಿ ಹಂಗೆ ಕೊಟ್ಟಿದ್ವಿ ಸರ್. ಎಷ್ಟು ಜನ ಕೊಟ್ಟಿದ್ರು ಅವರು? ಒಂದ್ 25 ಪ್ಲಾಟ್ ನಮ್ಮ ಕುಟುಂಬದವ್ರು ಎಲ್ಲರೂ ಒಂದ್ 25 ಪ್ಲಾಟ್ ತಗೊಂಡಿದ್ವಿ ಸರ್ ನಾವು. ಒಡ್ರು ಸರ್ ನಾವೆಲ್ಲ. ನಮ್ ಕುಟುಂಬದವರೆಲ್ಲ ಎಲ್ಲರ ಹತ್ರ 1,25,000 ಹಂಗ ಸರ್. ಇವಾಗ ಹೆಂಗಮ್ಮ? ನಾವೊಂದೇ 4 ಪ್ಲಾಟ್ ತಗೊಂಡಿದ್ವಿ ಸರ್. ಇನ್ನೊಂದ್ 80,000 ಕೊಡ್ಬೇಕು ಸರ್ ಅಷ್ಟೇ. ಈಗ ಇದು ಗೌರ್ಮೆಂಟ್ ಜಾಗ ಅಂತ ಅಂತಾರಲ್ಲ, ಮತ್ತೆ ಹೆಂಗೆ? ಅದು ನಮಗೆ ಯಾವಾಗ ಅವ್ರು ಏನಂತ ಹೇಳಿದ್ರು ಸರ್, ಇದು ಕಾಂಗ್ರೆಸ್ ಪಕ್ಷದ ನಾವು ಸಂಸಾರಲ್ಲಮ್ಮ, ನಾವು ಭರತ್ ರೆಡ್ಡಿ ಕಡೆಲಿದ್ದ ನಾವು ನಿಮ್ಗೆ ಏನೋ ಒಂದು ನ್ಯಾಯ ಮಾಡಿಸ್ತೀವಿ, ನಮ್ಮ ಪದವಿ ಹೋಗೋ ತಟಿಗೆ ನಾವು ನಿಮಗೆ ಪಟ್ಟ ಗಿಟ್ಟ ಬರಂಗ ಮಾಡ್ತೀವಿ ಅಂತ ಹೇಳಿದಕ್ಕೆ ನಾವು ತಗೊಂಡಿದ್ವಿ ಸರ್. 4 ಕೊಟ್ಟಿಲ್ಲ ನಿಮಗೆ? ಅವ್ರ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಸರ್. ಒಂದು ಪ್ಲಾಟಿಗೆ ಒಂದು ಅಗ್ರಿಮೆಂಟ್ ಇದೆ ಸರ್ ನಮ್ಮ ಹತ್ರ. ಜ್ಯೋತಿ ಸರ್. ಎಷ್ಟು ಎಕರೆ ತೊಗೊಂಡ್ರ ಮನೆ? ನಿಮ್ಮವ್ರ ಹತ್ರ ಯಾರು ನೋಡಕ್ ಬಂದು ನಾವು ತಾಗಿದ್ದ ಬಾಣ ಅಲ್ಲಿ ಮನೆ ಕಟ್ಟೆ ತಗೊಂಡು అదేం చేసలేదు. ಫಲ ಮೇಯ್ದ ಕಥೆ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳಾದಂಥ ವ್ಯಕ್ತಿಗಳು ಸರ್ಕಾರಿ ಜಮೀನು ಒತ್ತುವರಿಗಳನ್ನು ತಡೆಯಬೇಕು. ಆದರೆ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ಏನೋ ಇಲ್ಲಿ ಸರಿಸುಮಾರಾಗಿ 7ಕ್ಕೂ ಹೆಚ್ಚು ಎಕರೆ ಸ್ಥಳವನ್ನು ಏನು ಸ್ಥಳೀಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಮಹಿಳೆಯರೊಳ ಪತ್ತೆ ಮಾಡಿದ್ರು. ಆದರೆ ಜಿಲ್ಲಾಡಳಿತ ಯಾವಾಗ ಅಂಕಿಅಂಶ ಪ್ರಕಾರ ಇದು ಸರ್ಕಾರಿ ಜಾಗ ಅಂತ ಗೊತ್ತಿದ್ದು ಸಂಪೂರ್ಣವಾಗಿ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಏನು ಯಾರನ್ನ ಪ್ಲಾಟ್ಗಳನ್ನು ತೊಗೊಂಡ್ರು, ಯಾರನ್ನ ನಿರಾಶ್ರಿತರಾಗಿರುತ್ತದೆ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಯಾಕಂದ್ರೆ ಬಡವರಾಗಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಸ್ವಲ್ಪ ಹಣಕ್ಕೆ ಏನೋ ಒಂದು ಜಮೀನು ಸಿಗುತ್ತೆ ಅಂತ ಹೇಳಿ ಅಥವಾ ಸರ್ ನನ್ನ ತಂದೆ ಇಕ್ಕಿವಿದ್ರಾಗ ಎಷ್ಟು ನಾವು ಒಬ್ಬೊಬ್ರು 1.5 ಲಕ್ಷ ಒಂದೊಂದು ಪ್ಲಾಟ್ ತಗೊಂಡಿವಿ. 20-30 ಒಂದು ಸೈಜ್ ಪ್ಲಾಟ್. ನಾನು 5 ದಿನ ಸರ್ಕಾರ ನಂದ ಐತೆ ಕಟ್ಕೊಳ್ರಿ, ನಾನು ಇರ್ತೀನಿ, ನಾನು ಇರೋವಾಗ ನಾನು ಮಾಡ್ಕೊಡ್ತೀನಿ. ಶಿವರಾಜ್ ನಿಮ್ಗೆ ಗೊತ್ತಿಲ್ಲ ಅಲ್ಲ ಇದೆ ಅಂತ ಹೇಳಿ ಸರ್ಕಾರ ಆಯ್ತಂದ್ರೆ ನನ್ನ ಕೈದಾಗ ಆಯ್ತಿದ್ದು ಎಲ್ಲ ತಗೊಳ್ರಿ, ನಾನು 5 ದಿನ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಂಗ ಹೇಳಿದ್ಕ ನಾವು ತಗೊಂಡು ಇದು ಮಾಡಿದ್. ನಮಗೆ ಹಿಂಗೆಲ್ಲ ಆಗ್ತದಂದ್ರೆ ನಾವು ಹೆಂಗ ಡಿ ಸಿ ಅವ್ರಿಗೆ ಹೇಳಿದ್ರ ಈ ಮಾತು? ಏನು ಗೊತ್ತಿಲ್ಲ ಸರ್. ಅವ್ರು ಹೇಳಿವೆ ಸಾರಲ್ಲಿ ಎಲ್ಲರಿಗೆ ಮಾಡಬೇಡ್ರಿ ಸರ್, ಎಲ್ಲ ಒಂದು ನಮ್ಗೆ ಟೈಮಿಂಗ್ ಬೆಂಗಳೂರು ಹೈದ್ರಾಬಾದ್ ಅದೆಲ್ಲ ಕೆಲ್ಸಕ್ಕೆ ಹೋಗಿ ಅಪಾಯಿಂಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಆ ಸಾಲ ತಂದು ಅಲ್ಲಿ ಸ್ವಲ್ಪ ಇಕ್ಕಿವಿ ಸರ್. 5 ರೂಪಾಯಿ ಬಡ್ಡಿ ಎಲ್ಲ. ಇವರು ಕೆಡವರು ಸರ್ಕಾರ ಅವ್ರು ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಅವ್ರು ಬಂದ್ಬಿಟ್ಟಾರ, ಕೆಡ್ಸ್ಬಿಟ್ಟಾರ, ಹೋಗಾರ. ನಿಮ್ಮ ಹೆಸರು? ನನ್ನ ಹೆಸರು ನಾಗವೇಣಿ. 1-10 ತಗೊಂಡಿವಿ, 3 ಪ್ಲಾಟ್ ತಗೊಂಡಿವಿ ಸರ್. ಇವಾಗ ಬೇಸ್ ಮಟ್ಟ ಕಟ್ಟಿವಿ ಸರ್. ನಮ್ಗೆ ಯಾವ್ದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ ಬಂದ್ ಹಂಗ್ ಮಾಡಾರ ಸರ್. ಯಾರ ಹತ್ರ ತಗೊಂಡ್ರಿ? ಶಿವರಾಜ್ ಹತ್ರ ತಗೊಂಡಿವಿ ಸರ್. ಈಗ 3 ವರ್ಷ ಮೇಲೆ 4 ವರ್ಷ ನಡೀತೈತೆ ಸರ್. ಎಷ್ಟು ತಗೊಂಡಿದ್ರು ಅವರು
ನೀವ್ ಅಕ್ಕೇರಿ ನಾವ್ ಇದೀವಿ ಎಲೆಕ್ಷನ್ ನಾನು ಹೇಳೋ ತಟ್ಟಿಗೆಲ್ಲ ನೀವ್ ಮಾಡ್ಕೋಬೇಕು. ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ, ನಾನೆಲ್ಲ ಮಾತಾಡ್ತೀನಿ, ಎಲ್ಲರ್ತ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನ್ ಟೆನ್ಷನ್ ತಗೊಬಿಡ್ರಿ. ಗುಡ್ಸ್ಲುಗಳು ಹಾಕ್ಯಾರ ಅಂತ ಹೇಳ್ಯಾರ ಸರ್. ಇದು ಗುಡ್ಸ್ಲಾಕಂದ್ರೆ ಹೆಂಗ ಒಂದೇ ಸರಲ್ಲ ಮನೆ ಕಟ್ಟೋದು, ನಾವು ಹಗ್ಲೆಲ್ಲ ಕಟ್ಟಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಸ್ಮೆಂಟ್ ಹಾಕಂದ್ರೆ ಏಕಕ್ಕೆ ಮನೆ ಅಂತ ಹಾಕೊಂಡಿವಿ ಸರ್. ಇವಾಗ ನಮಗೆ ಪರಿಹಾರ ಬೇಕು ಸರ್. ಅದು ಅಲ್ಲ ಇವಾಗ ಶಿವರಾಜ್ ಏನಂದ್ರೆ ನಿಮ್ಗೆ? ಶಿವರಾಜರ ಅವ್ರು ಕಾಣ್ತಿಲ್ಲ ಸರ್, ಅವ್ರು ಏನನ್ನೋದು ಮಾತಾಡಿಲ್ಲ, ನಮ್ ತಗ ಬಂದಿಲ್ಲ ಅಸಲ್, ನಮಗೆ ಭೇಟಿ ಆಗಿಲ್ಲ ಸರ್. ಎತ್ತುವಲ್ರಿ ಸರ್, ಅವ್ರು ರಿಸೀವ್ ಮಾಡುವಲ್ರಿ. ಎಷ್ಟು ತಗೊಂಡ್ರಿ ತಮ್ಮ ನೀವು? ಒಂದು 10ಕ್ಕೆ ಸಣ್ಣ 1,10,000 ಸರ್ ಒಂದು ಪ್ಲಾಟ್ ಬಂದು. ಹಿಂಗೆ ಎಷ್ಟು ಜನ ತಗೊಂಡಿದ್ದಾರೆ ಇಲ್ಲೆಲ್ಲ ಜಗ್ಗಿದಾನ ತಾಂಡಾರ ಸರ್. ಎಷ್ಟು ಜನ ಇರ್ಬೋದು? ಒಂದು 50-60 ಪ್ಲಾಟ್ ಮೇಲೆ ಹೋಗೋ ಸರ್, ಜಗ್ಗಿ ಜನ ಇದಾರೆ ಸರ್. ಮುಂದಿನ ದಾರಿ ಹೆಂಗ? ಮುಂದಿನ ದಾರಿ ಏನಿಲ್ಲ ಸರ್, ನಮಗೆ ಗೌರ್ಮೆಂಟ್ ಏನೋ ಒಂದು ಇದು ಮಾಡ್ಬೇಕು ಸರ್. ಮತ್ತೆ ಕವಿತಾ ಸರ್ ನಮಗೆ ಕೊಡ್ಬೇಕಂತ ಇದೀವಿ ಸರ್. ಮತ್ತೆ ಏನ್ ಮಾಡ್ತೀವಿ ಸರ್, ನಿನ್ನೆ ಇಷ್ಟೊತ್ತಾದ್ರೂ ಕೂಡ ಸರ್, ಅದು ಇಷ್ಟೊತ್ತಾದ್ರೂ ಕೂಡ ಬಂದು ಕಾಣೆ ಯಾವ್ದೋ ಒಂದು ಧೈರ್ಯ ಕೊಟ್ಟೋಗ್ಬೇಕಲ್ಲ ಸರ್ ನಮ್ಗೆ. ನಾವು ಬಡವರು 1 ರೂಪಾಯಿ ಎತ್ತಿಟ್ಟು ಹುಡುಗರಾಗಾರ ಅಂತೇಳಿ ನಾವು ಮಾಡ್ಕೊಂಡಿರ್ತೀವಿ ಸರ್. ಮತ್ ನಮ್ಗೆ ಹಿಂಗ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಯಾವ ಕುಣಾಗ ಬಿದ್ದು ಸಾಯ್ಬೇಕು? ಸಾಯೋದ್ ಬಿಟ್ರೆ ಇನ್ನೇನ್ ಪರಿಹಾರನೇ ಇಲ್ಲ ಸರ್ ನಮ್ಗೆ. ಗೌರ್ಮೆಂಟ್ ಮಾಡ್ಕೊಡ್ಬೇಕು ಸರ್. ಅವ್ರು ನಿನ್ನೆ ADS ಸಾಯೋರು ಬಂದಿದ್ರಲ್ಲ, ಅವ್ರು ಏನಂದ್ರೆ? ಯಾರು ಏನ್ ಅಂದಿಲ್ಲ ಸರ್, ಯಾರು ಏನ್ ಮಾತಾಡಿಲ್ಲ ಸರ್ ನಮ್ ತಕ. ಬಂದ್ ಸುಮ್ಮನೆ ಕೆಡಿಬಿಟ್ರು. ನೋಟಿಸ್ ಕೊಟ್ಟಿಲ್ಲ ಅಸಲ್, ನಾವ್ ಹಿಂಗ ಕಿತ್ತುತ್ತಾ ಇದೀವಿ ನಾವು ಹಿಂಗ ಅಂತ. ಮತ್ತೆ ಇವಾಗ ಶಿವರಾಜ್ ಅಂತೇಳಿ ಅಭಿನಗರ ಹಿರಿಯ ಮುಖಂಡರು. ಅಲ್ಲಿ ನಮ್ಮ ಮನೆ ಎದುರಿಗೆ ಇರೋದು ಮುನ್ನೂರಪ್ಪ ಅಂತೇಳಿ ಅವರು ಹೇಳಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಿದ್ರೆ, ಅಣ್ಣ ನಮ್ಮದು 1968ರಿಂದ ಅವ್ರ ಅವನಲ್ಲಿದ್ದ ಅವ್ರ ತಾತ ಮುತ್ತಾತ ಕಾಲದಲ್ಲಿದ್ದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದು ನಾನು ತಗೊಂಬಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡರಿದ್ರೆ ನಮ್ಮ ತಾಂತಾರಂತೆ ಅಂದರೆ ಒಂದು 10-12 ಪ್ಲಾಟ್ ಅವರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತೀವಿ, ಮತ್ತೆ ಕೊಟ್ಟಿಲ್ಲ ಅಂದರೆ ಬಾಕಿ ಇರೋದಕ್ಕೆ ಕಷ್ಟ. ಯಾಕಂದರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸತ್ತಂದರೆ ನಮ್ಮ ಕಾರ್ಪೊರೇಟರ್ ಇದ್ದಾನೆ, ಅವರು ನಮ್ಮ ತಂಗಿ ಗಂಡ ಆಗ್ತಾನತ್ತ ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋದ್ಮೇಲೆ ನಾನು ಹೇಳ್ತೀನಿ. ಅವ್ರು ಹೇಳಿದ್ರೆ ತಗೊಳ್ರಿ ಇದ್ರಿಲ್ಲ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತೈತೆ. ಪಾಣಿನಲ್ಲಿ ಅಲ್ಲಿದ್ದು ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರೋವು ಅವೆಲ್ಲವೂ ಅವಿದಾವ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನನಗೆ ಮಾಡಿಲ್ಲ. ಆದ್ರೆ ಗೊತ್ತಿಲ್ಲ ಅದು ಏನಂಬಂದ್ರೆ, ಇಲ್ಲಣ್ಣ ರಿಜಿಸ್ಟ್ರೇಷನ್ ಬೇಡ, ನಾವು ಗುಡಿಸಿಲ್ ಒಳಕ್ಕೆ ಅಂತ ಶೆಡ್ ಒಳಕ್ಕೆ ಅಂತೀವಿ, ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಟ್ಟರೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜೆ ಮಾಡಿಲ್ಲ, ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟ್ನೂ ತಗೊಂಡಿಲ್ಲ. ಅಲ್ಲಿ ಮಹಿಳೆಯರು ಯಾಕೆ ನಿಮ್ಮ ಹೆಸರು ಹೇಳ್ತಾರೆ? ನನ್ನ ಎದುರಿಗೆ ಕೊಟ್ಟಾರ ಅಂತ ಹೇಳ್ತಿದ್ದಲ್ಲ, ಮತ್ತೆ ಅವರು ದುಡ್ಡು ಎಡ್ಸಕ್ ಬಂದಿಲ್ಲ, ಕೊಡ್ರಿ ಅಂತ ಹೇಳಿ ಅದ್ರಲ್ಲಿ ಕ್ಲಿಯರ್ ಆಗಿದೆ ಸರ್, ನೀವು ಕೊಡ್ರಿ ಅಂತ ಹೇಳ್ತೀರಿ. ಆಮೇಲೆ ಕೂಡ ಇಲ್ಲ, ಅವೆಲ್ಲ ಇವರು ಹೇಳಿದ್ ಮಾತ್ರ ಸರ್. ಕೂಡ ಹೇಳೋದಾದ್ರೆ ಸರ್ಕಾರದಿಂದ ನಮ್ಮ ಬಾಬುಜಿ ನಗರಾಗ 50-60 ವರ್ಷ 100 ವರ್ಷದಿಂದ ಪಟ್ಟಾಗಿಲ್ಲ. ನಾಳೆ ಮಿದ್ರೆ ಸ್ಲಮ್ ಇದಾದ್ರಿಗಿನ ಆ ಕಡೆ ಕೊಂಡಾಪುರ ಅಲ್ಲಿನಾಗ ಸಮ್ ಲೋಡ್ ಅಂತ ಡಿಕ್ಲೇರ್ ಆಗಿ ಮಾಡ್ಯಾರ. ಹಂಗಾದ್ರೆ ಆಗ್ಬೋದಪ್ಪ, ಆದ್ರಿಗಿನ ನೋಡೋಣ ಮಾಡೋಣ. ಅಲ್ಲ, ಅವ್ರದ್ದು ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ. ಏನಿದೆ ಗೊತ್ತಾ, ನಮ್ಮದೇ ಸರ್ಕಾರ ಇದೆ, ನಮ್ಮ ಮಾಡಿಸ್ಕೊಡ್ತೀನಿ ಅಂತ ಶಿವರಾಜ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಜಾಗ ಇರೋ ಯಾವ್ದನೋ ಈ ಖಾತಾ ಮಾಡ್ಸ್ಕೊಂಬಂದ್ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಫೀಸ್ನಾಗ ಕೇಳ್ರಿ, ಒಂದು ಪದವಿ ತಾಂಬೋದು ಗೊತ್ತಿಲ್ಲ. ಆಫೀಸ್ನಾಗ ಸರಿ ನಾನು ಇರಕ್ಕೆ, ನಾನು ಒಂದು ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಪ್ರೈವೇಟ್ ಕಾಂಟ್ರಾಕ್ಟರ್, ನನ್ನ ಮೇಸ್ತ್ರಿ. ಬಳ್ಳಾರಿ ಸಾಯಿಬಾಬಾ ಗುಡಿ ಕಟ್ಟಿದ್ರೆ ನಾನೇ. ಬಳ್ಳಾರಿಯಾಗ ಮೇನ್ ದೊಡ್ಡ ಇದು ಗಡ್ಡಿ ಡಾಕ್ಟರ್ ಅಂತ ಎಲ್ಲ ಬಿಲ್ಡಿಂಗ್. ಅದು ಯಾರ ಕುತಂತ್ರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮ ಮಂತ್ಯಾಗ ಬಂದಾಗ ಸರ್ ಅವರು ನಮ್ಮ ಮಂತ್ಯಾಗ ಬಂದ ನಮ್ಮ ಭೂಮಿ ಅಂತ ಹೇಳಿ ಮಾಡ್ಯಾರ. ಅದು ನನಗೆ ಸರ್ಕಾರದ ಗಿರ್ಕಾರ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಭೂಮಿ ವಿಷಯದಾಗ. ಇವ್ರದ್ದು ಸಣ್ಣಪ್ಪರ ತೋಟ ಅಂತ ನನಗೆ ಗೊತ್ತು. ಅದೆಲ್ಲ ಪಾಣಿ ಎಲ್ಲ ತೋರಿಸಿದ್ರೆ ಇದು ಇವ್ರ ಹೆಸರ ಮೇಲೆ ಐತೆ. ಆದ್ರೆ ಅದು ಪಟ್ಟಾಗ್ತದೆ. ದಿನಗೂಲಿ ಕೆಲಸ ಮಾಡ್ಕೊಂಡಿರೋ ದುಡ್ಡು ನಾವು ತಗೊಂಡಿಲ್ಲ, ದುಡ್ಡು ನನ್ನ ಕೈ ಮುಟ್ಟಿಲ್ಲ. ಅದು ನೀವು ತಗೊಂಡಿರೋದಕ್ಕೆ ಕೊಟ್ಟಿರೋದು ಎಲ್ಲಿದೆ? ವಿಡಿಯೋ ಇರಬೇಕಲ್ಲ ಪೂರ್ಣಪುರದಲ್ಲಿ. ಅದು ವಿಡಿಯೋ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಸರ್. ಅಲ್ಲ ಸರ್, ವಿಡಿಯೋ ಮಾಡ್ತಾರ ಬಿಡ್ತಾರ, ನೀವು ಮಾಹಿತಿ ಇಲ್ಲದೆ ಇರ್ಬೋದು. ಅದ್ರ ಇಸ್ಕೊಂಡಿದ್ದಂತ ನಿಜ ಅಲ್ಲ. ಅಲ್ಲ, ನನ್ನ ಎದುರಿಗೆ ಕೊಟ್ಟಿದಾರ, ಅವ್ರು ಕೊಟ್ಟಾರ, ಅದು ನನ್ನ ಕೈ ಕೊಟ್ರ ಅವ್ರು ಕೊಟ್ಟಿನಿ. ನಾನು ಏನಪ್ಪ ಕೊಟ್ಟಿವಲ್ಲ, ಇಲ್ಲಿ ಅದಾರ ಕೇಳ್ರಿ.
ಕೊಟ್ಟಿವಿ ಅವ್ರಿಗೆ. ಈಗ ಒಬ್ಬ ವ್ಯವಹಾರ ಮಾಡ್ಬೇಕಾದ್ರೆ ಮಿಡ್ಲ್ ಒಬ್ಬ ಇರ್ತಾರ ತಾನೆ, ಹೌದೌದು ನಿಮ್ ನಂಬ್ಕೊಂಡೆ ವ್ಯವಹಾರ ಮಾಡಿರ್ತಾರೆ. ಹೌದೌದು. ಇಲ್ಲ ಅವ್ರಿಗೆ ಏನೈತೆ ಅಲ್ಲಲ್ಲ ವಂಚನೆ ಮಾಡ್ದಂಗಲ್ಲ. ಅವ್ರು ಬಡವರಿದಾರ ಸರ್, ಅವ್ರು ಬಡವರಿದಾರ, ಅವ್ರು ಕೊಡಿಲ್ದ ಏನಿದ್ರೆ ಅವ್ರು ಕೂಡ ಇಸ್ಕೊಟ್ಟು ನಾನು ಕ್ಲಿಯರ್ ಮಾಡಿಸ್ತೀನಿ. ಅಲ್ಲ ಈಗ ದುಡ್ಡೆಲ್ಲ ವಾಪಸ್ ಕೊಡಿಸ್ತಾರೆ. ಈಗ ದುಡ್ಡೆಲ್ಲ ಹಾಕಿದಾರೆ, ಆ ರೊಕ್ಕ ಹೋಯ್ತು, ಯಾರು ಜವಾಬ್ದಾರ ಅದಕ್ಕೆ? ಅದು ಮನೆ ಕಟ್ಟಬೇಡ ಅಂತ ಹೇಳಿದಾರೆ ಸರ್. ಅವರು ಮನೆ ಕಟ್ಟಬಾರ್ದು, ಬೇರೆ ಸೆಡ್ಡಕ್ಕೆ ಬೇಕು, ಗುಡಿಸ್ಲಿಕ್ಕೆ ಬೇಕಂತ ಇದೆ ಸರ್. ಅವ್ರು ಅತಿ ಮಾಡ್ತಾ ಇದಾರೆ. ಅವ್ರು ಮನೆ ಕಟ್ಟಕ ಕೊಟ್ಟಿಲ್ಲ, ಮನೆ ಕಟ್ಟಕ್ ಬರಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್ ಅದು. ಅಲ್ಲಲ್ಲ ನನಗೆ ಗೊತ್ತಿಲ್ಲ ಸರ್ ಅದು ದುಡ್ಡು ಇಸ್ಕೋಬೇಕು ಬೇಡ ಅಂತ ಹೇಳಿ. ನನಗೆ ಅದು ಮನೆನ ಪಟ್ಟ ಆಗೋದಿಲ್ಲ ಸರ್. ಅದು ಸರ್ಕಾರ ಭೂಮಿ ಸಾಲಿನಾಗ ಐತೆ. ನಿಮ್ಮ ದುಡ್ಡು ದುಡ್ಡು ವಾಪಸ್ ಕೊಡಿಸ್ತಾರೆ. ಈಗ ದುಡ್ಡು ವಾಪಸ್ ಕೊಡಿಸ್ತಾರೆ. ನಾಳೆ ನಾಡ್ದು ಅವ್ರಿಗೆ ಹೇಳಿನಿ ಸರ್, ಅವ್ರು ಕೊಡ್ತು ಅಂತ ಒಪ್ಪಿಗೆ ಹೇಳಿದ್ದಾರೆ. ಬೇಕಾದ್ರೆ ಅವ್ರು ಅದು ಸುಳ್ಳಾಯ್ತು. ಜಿಲ್ಲಾಡಳಿತ ಹೇಳ್ತಲ್ಲ, ನಿಮ್ದೇ ಹೆಸರು ಹೇಳ್ತೈತಿ. ಮೆಸೇಜ್ ಸರ್ ಅಲ್ಲಿ ಅವರು ಅವ್ರ ಹತ್ರ ಕೇಳ್ತಾ ಇದಾರ. ಇಲ್ಲಿ ಯಾರಾದ್ರ ಇವ್ರು ನಿನ್ನೆ ಊರಾಗಿರ್ಲಿಲ್ಲ. ಅವ್ರು ಯಾರಾದ್ರ ಶಿವರಾಜ್ ಮನೆ ಹತ್ರ ಅಂಬದ್ ಬಿಟ್ಟು ಶಿವರಾಜ್ ಅಂತೇಳಿ ಹೆಸರು ಹೇಳಿದಾರ. ಅವರು 7:30